ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಸೋಮವಾರ 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 3 ದಿನದ್ದು ವಿಡಿಯೋ ಆಗಿರುತ್ತೆ ಇದು. ನಾನು ನನ್ನ ಮಗ ಬಂದುಬಿಟ್ಟು ಅತ್ತೆ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ. ಅಂದರೆ ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಚಳ್ಳಕೆರೆಯಲ್ಲಿ. ಹಿರಿಯೂರು ಬಸ್ ಹತ್ಬಿಟ್ಟು. ಇನ್ನು ನನ್ನ ಮಗಂತೂ ನೋಡಿದ್ದು ಏನು ನೋಡ್ತಾನೆ ಅದೇ ಬೇಕಂತ ಹಠ ಮಾಡ್ತಾ ಇದ್ದ. ಇನ್ನು ದ್ರಾಕ್ಷಿ ಹಣ್ಣು ಇಟ್ಟಿದ್ರು ಅಲ್ಲಿ ಎದುರುಗಡೆನೆ. ಇನ್ನು ಸೀಟ್ ಡೋರ್ ಹತ್ರನೇ ಕೂತ್ಕೊಂಡಿದ್ದು ನಾವು ಸ್ವಲ್ಪ ಸೀಟಲ್ಲಿ. ಅಲ್ಲಿ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅದು ಡೈರೆಕ್ಟಾಗಿ ಕಾಣಿಸ್ತಿತ್ತು ಹಣ್ಣಿಂದು ಇಟ್ಕೊಂಡಿರೋ ಗಾಡಿ ಬಂದುಬಿಟ್ಟು. ಅವನು ಅದು ಇದು ಬೇಕಂತ ಕೇಳ್ತಾ ಇದ್ದ. ಇನ್ನು 20 ರೂಪಾಯಿ ಕೊಟ್ಟು ದ್ರಾಕ್ಷಿ ಹಣ್ಣು ತೊಗೊಂಡು ತಿಂತಾನೆ ಅಂತ ನೋಡಿದ್ರೆ ಅದು ಕೂಡ ತಿನ್ನಲಿಲ್ಲ ಸರಿಯಾಗಿ. ನಾವು ಬಂದುಬಿಟ್ಟು ಅತ್ತೆ ಮನೇಲಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟು ಬಂದಿದ್ದೀವಿ. ಅಂದರೆ 13ನೇ ತಾರೀಕು ಬಂದ್ವಿ. 14ನೇ ತಾರೀಕು ಮನೇಲಿ ಪೂಜೆ ಇಟ್ಕೊಂಡಿದ್ರು. ನಮ್ಮ ಭಾವನ ಮಗಳು ಈಗ ಮಗಳಿಗೆ 5 ತಿಂಗಳಲ್ಲಿದೆ ಇವಾಗ. ಅದಕ್ಕೋಸ್ಕರ ನವಗ್ರಹ ಶಾಂತಿ ಮಾಡಿಸ್ಬೇಕಂತ ಹೇಳಿದರು. ಅದಕ್ಕೋಸ್ಕರ ಪೂಜೆ ಕೂಡ ಇಟ್ಕೊಂಡಿದ್ರಲ್ವ, ಪೂಜೆನೂ ಆಗುತ್ತೆ. ಈ ಸರಿ ಸಂಕ್ರಾಂತಿ ಹಬ್ಬ ಅಲ್ಲೇ ಅಂದರೆ ಅತ್ತೆ ಊರಲ್ಲೇ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಹೊರಟು ಬಂದ್ವಿ. ನಾವು ಬರೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಇನ್ನು ಬರೋಷ್ಟೊತ್ತಿಗೆ ಅಡುಗೆ ಕೂಡ ಆಗ್ತಾಯಿತ್ತು. ಇನ್ನು ನಮ್ಮ ಅಕ್ಕ ಬಂದುಬಿಟ್ಟು ಮುದ್ದೆ ಕಟ್ತಾ ಇದ್ದಾರೆ. ಇನ್ನೊಬ್ಬ ಚಿಕ್ಕತ್ತೆ ಬಂದಿದ್ದರು. ಅವರು ಕೂಡ ಮನೆಯಲ್ಲಿ ಪೂಜೆ ಇತ್ತಲ್ವ, ಬೆಳಗ್ಗೆನೇ ಅಂದರೆ ಮಂಗಳವಾರ ಬೆಳಗ್ಗೆನೇ ಪೂಜೆ ಇತ್ತು. ಅದಕ್ಕೆ ಬಂದಿದ್ದರು. ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡಿಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇವತ್ತೆ ಅಂತೂ. ತುಂಬ ತಾಳ್ಮೆ, ತುಂಬ ಒಳ್ಳೆಯವರು. ನನಗಂತೂ ತುಂಬ ಇಷ್ಟ. ಏನೇ ಕೆಲಸ ಇರಲಿ ಏನೇ ಇರಲಿ ಅಂದರೆ ಜನಗಳನ್ನ ನಾವು ಬಂದಿರೋರನ್ನ ಹೋಗಿರೋರನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಅದೇ ಒಂಥರ ಖುಷಿ ಅವ್ರು ಕಂಡ್ರೆ ನನಗೆ. ಇನ್ನು ಆ ಚಿಕ್ಕತ್ತೆ ಬಂದುಬಿಟ್ಟು ಹಾಗಲಕಾಯಿ ಗೊಜ್ಜು ಮಾಡೋಣ, ಫ್ರೈ ಥರ ಮಾಡೋಣ ಅಂತ ಹೇಳಿ ಇವಾಗ ಇದೆಲ್ಲ ಹಾಗಲಕಾಯಿ ಎಲ್ಲ ಕಟ್ ಮಾಡಿಕೊಟ್ಟು ಆಮೇಲೆ ಸ್ವಲ್ಪ ಹುಣಸೆ ಹುಳಿಯಲ್ಲೆಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕಿ ನಮ್ಮ ಅಕ್ಕ ಉರಿತಾ ಇದ್ದಾರೆ. ಹುರಿದ್ಬಿಟ್ಟು ಇನ್ನು ಮುದ್ದೆ ಕೂಡ ಮಾಡಿದರು. ಇನ್ನು ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಅಂದರೆ ತೋಟಕ್ಕೆ ಹೋದಿ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು. ಇದು ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ಪೂಜೆ ಇತ್ತಲ್ವ. ಇನ್ನು ಪೂಜೆಗೆ ನಮ್ಮ ಅಕ್ಕ ಬಂದುಬಿಟ್ಟು ಈ ಥರ ರಂಗೋಲಿ ಹಾಕಿದ್ರು. ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನಮ್ಮ ಪವಿತ್ರ ಅಂದರೆ ಅವಳು ನಮ್ಮ ಭಾವನ ಹೆಂಡ್ತಿ, ನನಗಿಂತ ಚಿಕ್ಕವಳು. ಅದಕ್ಕೋಸ್ಕರ ನಾನು ಅಕ್ಕ ಅಂತ ಅನ್ನೋಕ್ಕೆ ಹೋಗಲ್ಲ. ನನಗಿಂತ ಸ್ವಲ್ಪ ದೊಡ್ಡವಳಾಗಿದ್ದರೆ ಅಕ್ಕ ಅಂತಿದ್ದೆ. ನನಗಿಂತ ಚಿಕ್ಕವಳೆ, ತುಂಬ ಚಿಕ್ಕವಳು. ಅದಕ್ಕೋಸ್ಕರ ನಾನು ಪವಿ ಅಂತ ಕರಿತಾ ಇರ್ತೀನಿ. ಇನ್ನು ನಮ್ಮ ಪವಿ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ಲು ಅಷ್ಟೊತ್ತಿಗೆ ಎದ್ಬಿಟ್ಟು. ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ಎಲ್ಲರೂ ಕೂಡ ಬಂದಿದ್ದರು ನಮ್ಮ ರಿಲೇಟಿವ್ಸ್. ಅಂದರೆ ಹತ್ತತ್ರ ಇರೋರು ಅಷ್ಟೇ, ಸ್ವಲ್ಪ ದೂರ ಇರೋರನ್ನೇ ಯಾರನ್ನೂ ಕರೆದಿರಲಿಲ್ಲ. ಇನ್ನು ಮನೆಯಲ್ಲಿ ಮಗುಗೋಸ್ಕರ ಪೂಜೆ ಮಾಡಿಸ್ತಾ ಇದ್ದೀವಿ. ಅವಳು ಊಟದಾಗ ಬಂದಿತ್ತು ಜಾತಕದಲ್ಲಿ ಹಂಗೆ 5 ತಿಂಗಳಲ್ಲಿ ನವಗ್ರಹ ಶಾಂತಿ ಮಾಡಿಸ್ಬೇಕಂತ ಹೇಳಿಬಿಟ್ಟು. ಇನ್ನು ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಇನ್ನು ಹೆಂಗೋ ನಮ್ಮದು ತುಂಬ ಹಳೆ ಮನೆ ಅಲ್ವಾ, ಆ ಮನೆ ಕೂಡ ಸ್ವಲ್ಪ ಶಾಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮನೆಯಲ್ಲೇ ಪೂಜೆ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಾಯಿತು. ಇನ್ನು ಅಡುಗೆ ಬಂದುಬಿಟ್ಟು ನಾವು ಪಾಯಸ, ಅನ್ನ, ಸಾಂಬಾರು, ಪಲ್ಯ ಮತ್ತು ಹಪ್ಪಳ ಅದೆಲ್ಲ ಮಾಡಿದ್ವಿ. ಇನ್ನು ಅದೆಲ್ಲ ನಾನು ಏನು ವೀಡಿಯೋಸೇ ಮಾಡೋಕ್ಕೆ ಹೋಗಲಿಲ್ಲ. ನಿಜವಾಗ್ಲೂ ಇಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು 4 ದಿನ ಆಯಿತು ವೀಡಿಯೋಸೇ ಹಾಕಿರಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಇವತ್ತಾದರೂ ಒಂದು ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಇನ್ನು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಪೂಜೆ ಅಂತ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾ ಇರ್ತಾರೆ. ನಾನು ಫಸ್ಟ್ ಟೈಮು ನವಗ್ರಹ ಪೂಜೆ ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ರು. ಅವರಂತೂ ತುಂಬ ಲೇಟ್ ಇಡಿಸುತ್ತೆ ಈ ಪೂಜೆ ಮಾಡೋಷ್ಟೊತ್ತಿಗೆ. ಒಂದೊಂದು ಗ್ರಹಕ್ಕೂ ಒಂದು ಏನಿಲ್ಲ ಅಂದ್ರೂ ಒಂದು 20 ನಿಮಿಷ, ಅರ್ಧ ಗಂಟೆ ಆ ಗ್ರಹಕ್ಕೆ ಶಾಂತಿ ಮಾಡಿಸ್ಬೇಕಂದ್ರೆ ಮಂತ್ರ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ ಗೊತ್ತಾ ಅವರು. ತುಂಬ ಲೇಟ್ ಆಯಿತು, ಮಧ್ಯಾಹ್ನ ಆಯಿತು. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಇನ್ನು ಅಲ್ಲಿಂದ ನಾನು ಊಟ ಎಲ್ಲ ಮಾಡಿಕೊಂಡು ಇನ್ನು ನಾವು ತೋಟಕ್ಕೆ ಬಂದ್ವಿ. ನಮ್ಮ ಮನೆಯವರು, ನಾನು, ನನ್ನ ಮಗ. ಇನ್ನು ಬಟ್ಟೆ ಅಂತೂ ಗೊತ್ತಲ್ವ, ಹಬ್ಬ ಅಂದರೆ ಮನೇಲಿ ತುಂಬ ಬಟ್ಟೆ ಇರ್ತವೆ. ಇನ್ನು ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಇಲ್ಲ ತೋಟದಲ್ಲಿ ತುಂಬ ನೀರು. ಇನ್ನು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬ ನೀರು ಬರ್ತಾನೆ ಇರ್ತವೆ. ಇನ್ನು ಅಲ್ಲೇ ಬಂಡೆ ಕೂಡ ಚೆನ್ನಾಗಿತ್ತು ಒಗೆಯೋಕ್ಕೆ. ಇನ್ನು ಯಾರು ಕೂಡ ಇರಲಿಲ್ಲ. ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನು ತೊಗೊಬಂದಿದ್ದೆ. ಎಲ್ಲ ಒಗ್ದೇಯೋಣ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಒಂಥರ ಸುಸ್ತಾಯಿತು, ಅಷ್ಟು ಬಟ್ಟೆ ಇದ್ವು. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಅವತ್ತು ಮತ್ತೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ. ಇಲ್ಲೇ ನಮ್ಮ ಮನೆಯವ್ರು ಕೆಲಸ ಮಾಡೋದು. ಇದನ್ನು ತುಂಬ ಇದೆ ತೋಟ, ತೋರ್ಸೋಕ್ಕೆ ಆಗಲ್ಲ. ತೋರಿಸ್ತೀನಿ, ಯಾವಾಗಾದರೂ ಒಂದು ವೀಡಿಯೋ ಮಾಡ್ತೀನಿ. ಇನ್ನು ಇಲ್ಲೇ ಇದ್ದೀನಿ ನಮ್ಮ ಅತ್ತೆರೂರಲ್ಲಿ. ಇನ್ನು ನಾನು ಊರಿಗೆ ಹೋಗಿಲ್ಲ. ಅದು ಕೂಡ ಒಂದು ವೀಡಿಯೋ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಬೆಳಗ್ಗೆ ಇದು.
ಬುಧವಾರ ಇನ್ನು ಬಟ್ಟೆ ಕೂಡ ಎಲ್ಲ ಸ್ವಲ್ಪ ಒಣಗಿದ್ದು ತೊಗೊಂಡೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಬಂದಿದ್ದೀನಿ. ಎಲ್ಲ ತೊಗೊಂಡೋಗಿ ಕೊಟ್ಬಿಡೋಣ ಅಂತ. ಇದು ಸ್ವಿಮ್ಮಿಂಗ್ ಪೂಲು. ಇದನ್ನು ಸ್ವಲ್ಪ ತೊಳೆಸಿಲ್ಲ, ಕ್ಲೀನ್ ಮಾಡಿಸಿಲ್ಲ. ಇದರಿಂದನೇ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ. ಅಡಿಕೆ ಗಿಡ, ತೆಂಗಿನ ಗಿಡ, ಅವೆಲ್ಲ ತುಂಬ ಗಿಡಗಳಿದ್ದಾವೆ. ಆ ಗಿಡಗಳಿಗೆಲ್ಲ ಇದರಿಂದನೇ ನೀರು ಬಿಡ್ತಾ ಇದ್ದಾರೆ. ಇನ್ನು ಬಟ್ಟೆ ಕೂಡ ಒಣಗಿದ್ದು ಬೆಳಗ್ಗೆನೇ ಇದು ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿಗೆ. ಇನ್ನು ಬಂದುಬಿಟ್ಟು ನಾನು ನನ್ನ ಮಗ ಎಲ್ಲರೂ ಸ್ನಾನ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ವಿ. ಇನ್ನು ಊರೊಳಗೆ ಹೋಗೋಣ ಅಂತ ಹೇಳಿ. ತೋಟಕ್ಕೂ ಊರಿಗೂ ಒಂದು 4 ಕಿಲೋಮೀಟ್ರ್ ಏನೋ ಆಗುತ್ತೆ. ಮತ್ತು ಬೈಕಲ್ಲೇ ಹೋಗಬೇಕು, ಬೈಕಲ್ಲೇ ಬರಬೇಕು. ಇನ್ನು ಅಲ್ಲಿ ಅಕ್ಕ, ಅತ್ತೆ, ಭಾವ ಅವರೆಲ್ಲ ಕೂಡ ರೆಡಿ ಆಗಿದ್ದರು. ಇನ್ನು ಅವರು ಹೊರಡ್ತಾಯಿದ್ರು. ಇನ್ನು ನಾವು ಕೂಡ ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಅಂದರೆ ಮಂಗಳವಾರನೇ ಹೋಗಬೇಕಂತ ಪ್ಲ್ಯಾನ್ ಇತ್ತು ನಮ್ಮದು ದೇವಸ್ಥಾನಕ್ಕೆ. ಹೋಗೋಕ್ಕಾಗಲಿಲ್ಲ. ಅಂದರೆ ಬೆಳಗ್ಗೆನೇ ಪಾಪ ಅವರೆಲ್ಲ ಎದ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡು ತುಂಬ ಸುಸ್ತಾಗಿಬಿಟ್ರೆ, ಸ್ವಲ್ಪ ದೂರ ಬೇರೆ ಇದೆ, ಇನ್ನು ಹೋಗೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಇನ್ನು ಅದು ಇದಾಯಿತು. ಬುಧವಾರ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಬುಧವಾರನೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ಬುಧವಾರ ಹೊರಟು. ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ, ನಮ್ಮ ಮನೆಯವರು ನಮ್ಮ ಮಾವ ಬಂದಿರಲಿಲ್ಲ. ಇನ್ನು ನಾನು, ನಮ್ಮ ಅತ್ತೆ, ನಮ್ಮ ಅಕ್ಕ ಮತ್ತು ಮಕ್ಕಳು, ನಮ್ಮ ಭಾವ ಕೂಡ ಹೊರಟ್ವಿ. ಇನ್ನು ಆಟೋ ಇದೆ, ನಮ್ಮದೇ ಸ್ವಂತ ಆಟೋ ಇದೆ ನಮ್ಮ ಭಾವರದು. ಇನ್ನು ಅದೇ ಗಾಡಿಯಲ್ಲಿ ಹೋದ್ವಿ. ಇಲ್ಲೇ ಗೊರ್ಲತ್ತಿ ಅಂತ ಒಂದು ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರಂತೆ ಅವರು, ತುಂಬ ಫೇಮಸ್ಸು. ಇನ್ನು ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇನ್ನು ಹೊರಟು. ಇನ್ನು ನನ್ನ ಮಗನ ಅಷ್ಟೊತ್ತಿಗೆ 2 ಜೊತೆ ಚೇಂಜ್ ಆಗಿತ್ತು ಬಟ್ಟೆ. ಮಕ್ಕಳು ಗೊತ್ತಲ್ಲ ಎಷ್ಟು ಇದು ಮಾಡ್ಕೊತಾರೆ ಅಂತ ಹೇಳಿ ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ತುಂಬ ನೆಮ್ಮದಿ ಆಯಿತು. ಮತ್ತು ಇನ್ನೊಂದು ಬೆಳಗೆರೆ ಕೂಡ ಹೋಗಿದ್ವಿ. ಅಲ್ಲಿ ರಂಗನಾಥ ದೇವಸ್ಥಾನ ಅಂತ ಇದೆ, ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಇದು ಬಂದುಬಿಟ್ಟು ಮಂಗಳವಾರ ತುಂಬ ಚೆನ್ನಾಗಿ ಆಯ್ತಂತೆ ಪೂಜೆ ಎಲ್ಲ. ಅವ್ರು ಹೇಳ್ತಾಯಿದ್ರು ಮಂಗಳವಾರ ತುಂಬ ಚೆನ್ನಾಗಾಗಿತ್ತು, ಮಂಗಳವಾರ ಬಂದಿದ್ರೆ ಚೆನ್ನಾಗಿರೋದು ನೀವು, ತುಂಬ ಜಾತ್ರೆ ಥರನೇ ಆಯಿತು ಅಂತ ಹೇಳಿದರು. ಇನ್ನು ನಮಗೆ ಬರೋಕ್ಕೆ ಆಗಿರಲಿಲ್ಲ, ಮನೇಲಿ ಪೂಜೆ ಬೇರೆ ಇತ್ತಲ್ವ. ಇನ್ನು ಪೂಜೆ ಮುಗಿಸ್ಕೊಂಡು ಇನ್ನು ಬರೋಕ್ಕಾಗಲಿ ಇಲ್ಲ ಅಂತೇಳ್ಬಿಟ್ಟು ಇನ್ನು ಹೋಗಿ ನೆಮ್ಮದಿ ಕೂತ್ಕೊಂಡು, ಅಷ್ಟು ರಶ್ಶೇ ಇರಲಿಲ್ಲ, ನಾವೇ ಹೋಗಿದ್ದು. ಇನ್ನು ಮಧ್ಯಾಹ್ನ ಟೈಮ್ ಕೂಡ ಆಗಿತ್ತಾಗಲೇ ಹೋಗ್ತಾ ಇನ್ನು ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಇನ್ನು ಬಂದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇನ್ನು ನಮ್ಮ ಪಾಪುನ ನಮ್ಮ ಪವಿ ಎತ್ಕೊಂಡು ಬರ್ತಾ ಇದ್ದಾಳೆ. ಇನ್ನು ಎಲ್ಲರೂ ಕೂಡ ಹೋಗಿದ್ವಿ, ಫ್ಯಾಮಿಲಿ ಎಲ್ಲ ನೋಡ್ತಾರೆ ಬಂದಿದ್ದೆ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ ವ್ಲಾಗ್ ಬಂದುಬಿಟ್ಟು. ಮತ್ತೆ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ, ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಇದು ಸ್ವಲ್ಪ ಜಾಸ್ತಿ ಕೆಲಸಗಳು, ಮತ್ತು ಗೊತ್ತಲ್ವಾ ಅತ್ತೆ ಮನೇಲಿ ಜಾಸ್ತಿ ಫೋನ್ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಇನ್ನು ತೋಟಕ್ಕೆ ಬಂದಿದ್ದೀವಿ. ಇನ್ನು ಬೆಳಗ್ಗೆ ಹೋಗಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಇನ್ನು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ಕಡೆ ನೆನೆಸಿದ್ದೀನಿ, 1-2 ಬಕೆಟ್ ತುಂಬ ಇದೆ ಬಟ್ಟೆ. ಇನ್ನು ಮಕ್ಕಳವೆಲ್ಲ ಜಾಸ್ತಿ ಇದ್ದು, ಇನ್ನು ಅವರು ಡೈಲಿ ಬಿಟ್ಟಾಕಿರೋವಲ್ವ, ಅಷ್ಟೊಂದೇನು ಕೊಳೆ ಆಗಿಲ್ಲ. ಇನ್ನು ಅವನು ಕೂಡ ಎಲ್ಲ ಒಗಿಬೇಕು. ಅದಕ್ಕೆಲ್ಲ ನೆನೆಸಿ ಇಲ್ಲಿ ಕೂತ್ಕೊಂಡ್ರಿ ನಾನು ನನ್ನ ಮಗ. ನಿಜವಾಗ್ಲೂ ಈ ವೆದರಿಗೆ ನನಗೆ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ. ಸುಮ್ಮನೆ ಈ ನೀರಂತೂ ನಂಗೆ ಸೆಟ್ ಆಗೋಲ್ಲ, ಈ ಊರು ನೀರು ತುಂಬ ಬ್ಲಾಕ್ ಆಗಿಬಿಡ್ತೀನಿ, ಮತ್ತು ನೋಡೋಕ್ಕೆ ಕೂಡ ಆಗೋಲ್ಲ, ಅಷ್ಟೊಂದು ವಿಚಿತ್ರ ಕಾಣಿಸ್ತಾ ಇರ್ತೀನಿ ಒಂದು ಸರಿ. ಇವನು ಬಂದುಬಿಟ್ಟು ಅಲ್ಲಿ ಊರಲ್ಲಿ ಚೆನ್ನಾಗಿ ಅಜ್ಜಿ ತಾತನ ಹತ್ರ ಚೆನ್ನಾಗಿ ತಿನ್ನೋ ಅಭ್ಯಾಸ. ಇಲ್ಲಿಗೆ ಬಂದು ಅಷ್ಟೊಂದು ಏನು ಸಿಗ್ತಾಯಿಲ್ಲ ತಿನ್ನೋದಕ್ಕೆ. ಅಂದರೆ ಇಲ್ಲಿ ಅಂಗಡಿ ಇದ್ದಾವೆ, ಅದು ಜಾಸ್ತಿ ಕೊಡಿಸಲ್ಲ, ನಮ್ಮ ಅತ್ತೆ ಮಾವ ಅಂಗಡಿ ತಿಂಡಿ ಎಲ್ಲ ಏನೂ ಕೊಡಿಸಲ್ಲ. ಇನ್ನು 2-3 ದಿನ ಆಗಿತ್ತು, ಅದಕ್ಕೆ ನಾನೇ ಹೇಳಿದೆ ಒಂದು ಜ್ಯೂಸ್ ಆದರೂ ಕೊಡಿಸು, ಎಲ್ಲಾದರೂ ಕುಡೀಲಿ ಪಾಪ ಅಂತ ಹೇಳಿ. ಅದಕ್ಕೆ ತೊಗೊಬಂದಿದ್ರಿ ಇವಾಗ. ಸಾಲು ಬಂದಿದ್ರು, ಅದಕ್ಕೆ ಕುಡಿತಾ ಇದ್ದಾನೆ ಇವಾಗ. ಅದು ಕೂಡ ಮುಗಿಯಿತು. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಹಸುಗಳು ಅವೆಲ್ಲ ಇದ್ದಾವೆ, ಅಲ್ಲೆಲ್ಲ ಸ್ವಲ್ಪ ಮೇವು ಹಾಕಿ ಬರೋಕ್ಕೆ ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ ಎಲ್ಲ, ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಅದಕ್ಕೆ ವೀಡಿಯೋಸು ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಒಂದು ಸತಿ ಇದು ಸಂಜೆ ಅಷ್ಟೊತ್ತಿಗೆ ತೋಟ ಎಲ್ಲ ತೋರಿಸ್ತೀನಿ ನೀಟಾಗಿ. ಇವಾಗ ಬಿಸಿಲು ತುಂಬ ಇದೆ, ಮತ್ತು ಕ್ಯಾಮ್ರಾ ಕೂಡ ಸರಿಯಾಗಿ ಬರೋದಿಲ್ಲ ಹೇಳ್ಬೇಕಂದ್ರೆ. ಇನ್ನು ಅದಕ್ಕೋಸ್ಕರ ನಾನು ಸಾಯಂಕಾಲ ವೀಡಿಯೋಸ್ ಎಲ್ಲ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೆಗಡಿ ಆಗಿಬಿಟ್ಟಿದೆ ಅಂತ ಅನ್ಸೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.